ಇವಾಗ ಹೆಸರುಗಳು ಇರುತ್ತೆ. ಈ ಪ್ರತಿಯೊಂದು ಟಾಪಿಕಲ್ಲೂ ಒಂದೊಂದು ವಿಷಯಕ್ಕೂ ಹೆಸರು ಇರುತ್ತಲ್ವಾ, ಇಲ್ಲೂ ಕೂಡ ಹೆಸರುಗಳಿದೆ. ಇಲ್ಲೊಂದು ಸೀಕ್ವೆನ್ಸ್ ನೋಡ್ತಾ ಇದೀವಿ 2, 5, 8, 11, 14. ಸೊ ಹೇಗೆ ಸಿಗ್ತಾ ಇದೆ ನಮಗೆ? 2 + 3 5, 5 + 3 8, 8 + 3 11, 11 + 3 14. ಸರಿನಾ? ಇಲ್ಲಿ ನಿಲ್ಲಿಸ್ತಾ ಇದೀವಿ. ಇದು ನಮ್ಮ ಟರ್ಮಿನೇಟಿಂಗ್ ಸೀಕ್ವೆನ್ಸ್. ಇನ್ಫೈನೈಟ್ ಸೀಕ್ವೆನ್ಸ್ ಮತ್ತೆ ಟರ್ಮಿನೇಟಿಂಗ್ ಸೀಕ್ವೆನ್ಸ್ ಅಂತ, ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳಿ, ಟರ್ಮಿನೇಟಿಂಗ್ ಅಲ್ಲ, ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳಿ ಇದಕ್ಕೆ ಹೆಸರು. ಇಲ್ಲಿ ನಮ್ಮ ಕೊನೆ ಟರ್ಮ್, ಆಯ್ತಾ, ಅಂತ ಹೇಳಿ ಲಾಸ್ಟ್ ಟರ್ಮ್ ಅಂತ ಹೇಳ್ತಾರೆ. ಇದಕ್ಕೆ ಲಾಸ್ಟ್ ಟರ್ಮ್ ಗೊತ್ತಿದೆಯೋ ಅದು ನಮ್ಮ ಫೈನೈಟ್ ಸೀಕ್ವೆನ್ಸ್. ಗೊತ್ತಿದೆ ಅಂತ ಹೇಳೋದಕ್ಕಿಂತ ಲಾಸ್ಟ್ ಟರ್ಮ್ ಇದೆ ಅಂತ ಹೇಳಿ ಒಂದು ಕಂಡೀಷನ್ ಇದೆಯೋ ಅದಕ್ಕೆ ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೀಕ್ವೆನ್ಸ್ ಎಲ್ಲಿಂದ ಶುರು ಆಗುತ್ತೋ ಅದು ನಿಮ್ಮ ಫಸ್ಟ್ ಟರ್ಮ್. ಇದು ನಿಮ್ಮ ಸೆಕೆಂಡ್ ಟರ್ಮ್, ಥರ್ಡ್, ಫೋರ್ತ್, ಫಿಫ್ತ್, ಈ ತರ ಹೇಳ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಲ್ತಾ ಇದ್ರೆ ಇದಕ್ಕೆ ಲಾಸ್ಟ್ ಟರ್ಮ್ ಅಂತ ಹೇಳ್ತೀವಿ. ಯಾವ ನಂಬರ್ ಆಡ್ ಮಾಡಿ ನಮ್ಮ ಮುಂದಿನ ನಂಬರ್ ಸಿಗುತ್ತೋ ಅದಕ್ಕೆ ಕಾಮನ್ ಡಿಫರೆನ್ಸ್ ಅಂತ ಹೆಸರು. ಕಾಮನ್ ಡಿಫರೆನ್ಸ್. ಸೊ ಇಲ್ಲಿ ನಮ್ಮ ಕಾಮನ್ ಡಿಫರೆನ್ಸ್ ಬಂದು 3, 3, 3, 3. ಸೊ ಕಾಮನ್ ಡಿಫರೆನ್ಸ್ ಇಸ್ 3. ಸೊ ಇದನ್ನ ರೆಪ್ರೆಸೆಂಟೇಷನ್ ಮಾಡೋದು ಕಲಿಬೇಕು. ಸೊ ಮೊದಲನೇ ಟರ್ಮ್ನ A1 ಅಂತ ಕರಿತೀವಿ, ಎರಡನೇ ಟರ್ಮು A2, ಮೂರನೇ ಟರ್ಮು A3, ನಾಲ್ಕನೇ ಟರ್ಮು A4, ಐದನೇ ಟರ್ಮು A5. ಕಾಮನ್ ಡಿಫರೆನ್ಸ್ ಬಂದು D. ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ A2, A3, A4, A5. ಕಾಮನ್ ಡಿಫರೆನ್ಸ್ ಬಂದು 3. ಸೊ ಇದು ನಿಮ್ಮ ರೆಪ್ರೆಸೆಂಟೇಷನ್. A1, A2, A3, A4, ಕೊನೆಯದಾಗಿ AN ಅಂತ ಬರಿಬೋದು. AN ಅಂತ ಹೇಳಿದ್ರೆ ಏನು? AN ಅಂತ ಹೇಳಿದ್ರೆ ನಿಮ್ಮ ಲಾಸ್ಟ್ ಟರ್ಮ್ ಅಂತ ಹೇಳಿ. ಸೊ ಇನ್ ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ AN ಅಂತ ಬರೆದಾಗ ಇಲ್ಲಿ ಏನೇ ಬರೆದ್ರು ನಾನು ಇಲ್ಲಿ ಏನೇ ಬರೆದ್ರು ದಿಸ್ ಇಸ್ ದ ಟರ್ಮ್ ನಂಬರ್ ಅಂತ ಹೇಳ್ತೀವಿ. ಟರ್ಮ್ ನಂಬರ್. ಈ ಎನ್ ಇದೆಯಲ್ಲ ಇದು ನಮ್ಮ ಟರ್ಮ್ ನಂಬರ್. ಈ ಪೂರ ಏನ್ ಇದೆಯಲ್ಲ ಅದಕ್ಕೆ ಟರ್ಮ್ ಅಂತ ಕರಿತೀವಿ. ಇಲ್ಲಿ ಟರ್ಮ್ ನಂಬರ್ ಬಂದು 1, ಟರ್ಮ್ ಇಟ್ ಸೆಲ್ಫ್ ಇಸ್ A1. ಟರ್ಮ್ ನಂಬರ್ ಇದು ಹೇಗೆ ಅಂತ ಹೇಳಿದ್ರೆ ಮನೆ ನಂಬರ್ ಇದ್ದಂಗೆ, ಆಯ್ತಾ. ಮನೆ ನಂಬರ್ 1 ಯಾರಿದ್ದಾರೆ? A1 ಇದ್ದಾರೆ. ಮನೆ ನಂಬರ್ 2 A2 ಇದ್ದಾರೆ. ಮನೆ ನಂಬರ್ 3 A3 ಇದ್ದಾರೆ. ಸೊ ಇಲ್ಲಿ ನಮ್ಮ ಎರಡನೇ ಮನೆಯಲ್ಲಿ 5 ಇದೆ, ಮೂರನೇ ಮನೆಯಲ್ಲಿ 8 ಇದೆ, ನಾಲ್ಕನೇ ಮನೆಯಲ್ಲಿ 11 ಇದೆ, ಸಾರಿ, ಐದನೇ ನಂಬರಲ್ಲಿ 14 ಇದೆ. ಸೊ ಇಫ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ 24 ಟರ್ಮ್, ಆಯ್ತಾ, ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ A124 ಅಂತ ಹೇಳಿ. ಸರಿನಾ? ಮತ್ತೊಂದ್ಸತಿ ಹೇಳ್ತೀನಿ. ಮೊದಲನೇ ನಂಬರ್ ಫಸ್ಟ್ ಟರ್ಮ್ ಅಂತ ಕರಿತೀವಿ. ಸೊ ಇದು ಕೂಡ ಫಸ್ಟ್ ಟರ್ಮ್. ಎರಡನೇ ನಂಬರ್ ಸೆಕೆಂಡ್ ಟರ್ಮ್, ಕೊನೆಯ ನಂಬರು ಲಾಸ್ಟ್ ಟರ್ಮ್ ಅಂತ ಹೇಳ್ತೀವಿ. ಎರಡು ನಂಬರ್ ನಡುವೆ, ಎರಡು ಸೀಕ್ವೆನ್ಸ್ ನಂಬರ್ ನಡುವೆ ಡಿಫ್ರೆನ್ಸ್ ಇರುತ್ತಲ್ಲ ಅದಕ್ಕೆ ಹೆಸರು ಕಾಮನ್ ಡಿಫ್ರೆನ್ಸ್, ರೆಪ್ರೆಸೆಂಟೆಡ್ ಬೈ D ಅಲ್ವಾ. ಕಾಮನ್ ಡಿಫ್ರೆನ್ಸ್ D ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಜನರಲ್ ಆಗಿ ಇನ್ ಜನರಲ್ ಏನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಯಾವುದನ್ನ? ಟರ್ಮ್ಸ್ನ. A1, A2, A3, A4. ಈ ನಂಬರ್ 4 ಅಂತ ಬರಿತೀವಲ್ಲ, 4 ಅಂತ ಬರೆದ್ರೆ ಫೋರ್ತ್ ಟರ್ಮ್ ಅಂದ್ರೆ ಫೋರ್ತ್ ನಂಬರ್ ಅಲ್ಲಿ ಇಲ್ಲಿ ಫೋರ್ತ್ 1, 2, 3, 4 ಅಂತ ಏಳಿಸ್ಕೊಂಡು ಹೋದಾಗ ಯಾವ ನಂಬರ್ ಇರುತ್ತೋ ಅದನ್ನ A4 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ನಮ್ಮ ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಪೊಸಿಷನ್ ಇರುವಂತ ನಂಬರ್ಗಳು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇರೋ ಪೊಸಿಷನ್ ಇರುವಂತ ನಂಬರ್ಗಳು. A124 ಅಂತ ಹೇಳಿದ್ರೆ 124th ಪೊಸಿಷನ್ ಇರುವಂತ ನಂಬರ್.